ತಾಯಿ ಯಾರು ಬರ್ಲಿ ಎಲ್ಲಿ ಓದಿದ್ರಿ ಏನ್ ಓದ್ರಿ ಏನ್ ಮಾಡಿದ್ರಿ ಹೊಸ ತಲೆ ಕೆಟ್ಟೋಗದೆ. ನಾನು ಓದದ್ ಬಿಟ್ಟು ಆಲೆ ಆಯ್ತು 15 ವರ್ಷ. ಎಕ್ಸಲೆಂಟ್ ನೀವೇ ಅಂತಲ್ಲ ಓದಿರೋದು ಯಾರು ಸಿಕ್ಕರು ಎಲ್ಲಿ ಓದಿದ್ರಿ ಯಾವ್ದು ಓದಿದ್ರಿ. ನಾವು ಎಲ್ಲ ಒಂದೇ ಸ್ಕೂಲು ನಾವೆಲ್ಲ. ನಿಧಾನಗರು. ಅದು ಫುಲ್ ಒಳಗಡೆ ತನಕ ಹಾಕ್ತೀರಾ? ಇನ್ನೊಂದು ಸ್ವಲ್ಪ ಓಪನ್ ಮಾಡ್ಬೇಕಾ? ಇಲ್ಲ ಇಲ್ಲಿ ತಗ್ಲಾಕತ್ತ ಅದಕ್ಕೆ ಅದು ಆನ್ ಮಾಡ್ತಾರೆ ಆಟೋಮೆಟಿಕ್ ಹೋಯ್ತದ. ರೆಕಾರ್ಡ್ ಆನ್ ಮಾಡ್ಕೋಬೇಕು ಇನ್ನು ಅಲ್ಲಿ ಅವನು. ಒಳ್ಳೆ ಸಿಸ್ಟಮ್ ಗುರ. ಅದರಷ್ಟು ಕತೆ ಹೋಯ್ತದೆ ಅಂದ್ರೆ ನಡಿಬೇಕು ಇಲ್ಲಿ ಲೈಟ್ ಆಗಿ. ಇಷ್ಟೇ ಕೇಸಿಂಗ್ ಹಾಕಿರೋದು. ಒಂದೇ ಹಾಕಿರೋದು ಫುಲ್ಲು. ಕೇಸಿಂಗ್ 20 ಅಡಿ ಅಷ್ಟೇನಾ ಬಂದಿದ್ದು? 70 ಅಡಿ ಕೇಸಿಂಗ್ ಹೋಗೈತೆ ನಮ್ದು. ಎಲ್ರದ್ದು ಆಲ್ಮೋಸ್ಟ್ 70 ಅಡಿ ಹೋಗೈತೆ. 70 100 ಒಂದೇ ಅಡಿ ಫುಲ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬಂಡೆ ಸಿಕ್ಬಿಟ್ಟೈತೆ. ಫುಲ್ ಬಂಡೆನೇ. ಅದಕ್ಕೆ ನಿಮ್ದು ಜಾಸ್ತಿ ಆಗಿರೋದು ರೇಟ್. 50 ಅಡಿ ಕೇಸಿಂಗ್ ಅಂದ್ರೆ ಅಡಿ 300 ರೂಪಾಯಿ ಅದೇನೆ ಕೇಸ್ 30,000 ಆಗುತ್ತೆ. ನಮ್ದು ಫುಲ್ ಬಂಡೆ ಬಂದ್ಬಿಡೈತೆ. ಯಾವ ಕಾಣಿಸ್ತಾನೆ ಇಲ್ವಲ್ಲ? ಧೂಳು ನೀರಿಗೆ ಹೋಗ್ಲಿ ಮತ್ತೆ ಮೇಲೆ ಬರ್ತೀನಿ. ನಿಮ್ದು ಮಣ್ಣು ಸಿಕ್ಕಿರ್ಬೇಕು ಅನ್ಸುತ್ತೆ. ಎಲ್ಲಿ ಹೇಳಿ? ಮೇಲ ಅಲ್ಲ ಬಂಡೆ ಕೆಳಗೆ ಕೊರಿಬೇಕಾರೆ ಅವ ಏನೋ ಇದು ನೀರಿಗೆ ಹೋಗ್ಬೇಕು. ನೀರಿಗೆ ಹೋಗಿ ಮೇಲೆ ಬರ್ತೀನಿ. ಅಲ್ಲಿವರೆಗೂ ಮತ್ತೆ ಮೇಲೆ ಬರ್ತೀನಿ. ಇದು ಧೂಳ ಹೋಯ್ತಾರ ಧೂಳ ಜೊತೆಲಿ ಧೂಳು ಕೂತ್ಬಿಟ್ಟಿದೆ. ನೀರಲ್ಲಿ ಕ್ಲೀನ್ ಆದ್ಮೇಲೆ ಬರ್ತದೆ. ಡೋರ್ ಕ್ಲೋಸ್ ಮಾಡಬೇಕಾ? ಬೇಡ ಅದು ಧೂಳು ಇತ್ತಲ್ಲ ಮೇಲ್ಗಡೆ ಕ್ಯಾಮ್ರಾಗೆ ಧೂಳು ಹೋಗಿ ನೀರು ಸಿಕ್ತು. ನೀರು ಈ ಥರ ಕ್ಲಿಯರಾಗಿ ಕಾಣಬೇಕು ಬಂಡೆ. ನೀರಲ್ಲ ಇತ್ತೈತಲ್ಲ ನೋಡಲಿ ಕಾಣಿಸ್ತೈತಾ? ಬೇಕಾದ್ರೆ ಕತ್ಲೇಬೇಕು ಅಂದ್ರೆ ಬಾ ನೋಡು ಕಾಣಿಸ್ತೈತಾ ನೀರು? 200 ಅಡಿಯಲ್ಲಿದೆ ಅಣ್ಣ ನೀರು. 200 ಅಡಿಯಲ್ಲಿದೆ ನೀರು. ಇನ್ನ ಬಿಡ್ಬೇಕಾ? ಫುಲ್ ಬಾಟಮ್ ಗಂಟ ನೋಡ್ಬೇಕು. 450 ಅಡಿ ಕೊರ್ದಿರೋದು. ಫುಲ್ಲು ಬಿಡ್ತೀವಿ. ಏನಾಗಲ್ವ ಅದು ಕ್ಯಾಮ್ರಾ ನೀರು ಹೊಡಿಕ್ ಬಿಟ್ಟಾಗ? ಅದು ಕವರ್ ಅದು ನೀರು ಯಾವ ತರ ಇದೆ ಅಂತೆಲ್ಲ ಗೊತ್ತಾಗುತ್ತಾ? ವಾಟರ್ ಅಂದ್ರೆ ನೀರು ಆಚೆ ತೆಗೆದು ಚೆಕ್ ಮಾಡಿಸ್ಬೇಕು ಲ್ಯಾಬ್. ನಾನು ಮೊನ್ನೆ ಇಟ್ಕೊಳ್ಬೇಕು ಅನ್ಕೊಂಡೆ ಬಾಟ್ಲಲ್ಲಿ. ಹಂಗಾಗತ್ತೆ ಮೋಟ್ರ್ ಲ್ಯಾಬ್ ಕೊಟ್ಟು ದುಡ್ಡು ಕೊಟ್ಟು ಸುಮ್ಮನೆ ಅದು ಯಾಕೆ ಚೆಕ್ ಮಾಡ್ತೀವಿ? ನಮಗೆ ಮಾಡಕ್ಕೆ ದುಡ್ಡು ಖರ್ಚು ಮಾಡ್ಸಕ್ಕೆ ಅನ್ಸುತ್ತೆ. ಅಲ್ಲ ನೀರ್ ಚೆನ್ನಾಗ್ ಬಂತು. ಹೆಂಗಂದ್ರೆ ಮಳೆ ನೀರ್ ಬರಲ್ವಾ ಆ ತರ ಫುಲ್ ಹಿಂಗ್ ವಿಡಿಯೋ ಮಾಡ್ತಾ ಇದೀನಿ. ಒಳ್ಳೆ ಮಳೆ ಬಂದಾಗ ಆ ಕಡೆ ಸೈಡ್ ಕಾರ್ತಾ ಐತೆ. ಅಲ್ಲಿ ಬೋಡಿದ್ರು ನೀರು ಹೊಡಿತೈತೆ.
ಫೋರ್ಸ್ ಮೇಲ್ಗಡೆ ಯಾರು ಸಿಕ್ಕಿಲ್ಲ, ಬಾಟಮ್ ಮೇಲೆ ಸಿಕ್ಕಿದೆ. ಹೌದು, ಬಾಟಮಲ್ಲೇ ಸಿಕ್ಕಿದ್ದು. ನಮಗೆ ಅಳು ಬರೋದಂದ್ರೆ ಬಾಕಿ ಆಗುತ್ತೆ. ಎಷ್ಟು ಕೊರಿತಿದ್ರು ಬರ್ತೇನೆ ಇಲ್ಲ ನಮಗೆ. ಬಾಟಮಲ್ಲಿ ಸಿಕ್ತಷ್ಟು ಒಳ್ಳೇದು. ಮೇಲೆ ಯಾವುದು ಸಿಕ್ಲಿಲ್ಲ ನಮಗೆ. ಫುಲ್ಲು ಕಲ್ಲೇ ಅಂತ ಇದು. ಅದೆಲ್ಲ ನೀರೇನಾ? ಇಲ್ಲ ನೀರೇ, ನೀರೊಳಗಡೆ ಹೋಗ್ತಾ ಇರೋದು. ಜಲ ಉಕ್ಕುತ್ತಾ ಬಂಡೆ ಒಡೆದೋಗಿರುತ್ತೆ, ತೋರಿಸ್ತೀನಿ. ನನಗೂ ಕೆಲಸ ಕಲ್ಸ್ಕೊಡ್ರು. ಬೇಕಾದ್ರೆ ಒಂದು ವರ್ಷ ಫ್ರೀ ನಿನ್ನ ಜೊತೆ ಇದ್ಬಿಡ್ತೀನಿ. ಚೆನ್ನಾಗಿದೆಯಲ್ಲ ನೀರು? ನೀರು ವೈಟ್ ಆಗಿದೆ. ವೈಟ್ ಆಗಿ ಇಲ್ಲ, ಚೆನ್ನಾಗಿ ಹೇಳಿಲ್ವಾ ಮಳೆ ಬಂದು ನೀರು ಬರಲ್ವಾ, ಆ ಥರ ಇತ್ತು ಅಂತ. ಇವರು ಒದ್ದೆ ಆಗೋದ್ರು ಅಂತ ಆ ಕಡೆ ಹೊಟ್ಟೋಗ್ಬಿಟ್ರು ಇವರು, ವಿಡಿಯೋ ಮಾಡ್ತಾ ಇರೋರು. ಅದು ವಿಡಿಯೋನೂ ಆಗಲಿಲ್ಲ ಗುರು. ಬಂಡೆ ಬ್ಲ್ಯಾಕ್ ಬಂಡೆ. ಇದ್ರಲ್ಲಿ ಗೊತ್ತಾಗುತ್ತಾ ನಿಮ್ಗೆ ಎಷ್ಟು ಅಡಿ ಇದೆ ಅಂತ ಕರೆಕ್ಟ್? ವೈರಲ್ ಮೆಜರ್ಮೆಂಟ್, ವೈರಲ್ ಮೀಟರ್ ಮೆಜರ್ಮೆಂಟ್. ಅಂದ್ರೆ ನಿಮ್ದು 70 ಇದು ಕೇಸಿಂಗು ಎಷ್ಟು 70 ಹಾಕ್ಸಿದ್ರಾ? 70 ಅದಕ್ಕೆ ಅದು ಅದು ಹೋಗೋದ್ರ ಜಾಸ್ತಿ ಮೇಲೆ. ಆಗಿದೆ. ಕೇಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅದು ಅದಕ್ಕೆ ಎಷ್ಟು ಹೋಗುತ್ತೆ ಅಷ್ಟು. ನಮ್ದು ಬರೀ 20 ಅಡಿ ಅಷ್ಟೇ. ಅವನೇ ಸಾಕು ಅಂದ್ಬಿಟ್ಟ ಕೊರಿತಾರನು. ಹಾ. ಅವನೇ ಸಾಕು ಗುರು, ಬೇಡ ಜಾಸ್ತಿ ಹಾಕೋದು. ಬಂಡೆ ಇದೆ ಅಂತ ಸ್ಟಾಪ್ ಮಾಡಿಸ್ಬಿಟ್ರು. 450 ಅಡಿ 40 ಅಡಿ ಹೋದಾಗ್ಲೂ ನಮ್ಗೆ ಗ್ಯಾರಂಟಿ ಇಲ್ಲ, ಹೋಯ್ತು ಬಿಡು ಅಂತ ಸುಮ್ಮನೆ ಅದು. 40 ಅಡಿ ಸಿಕ್ಕಿದೆ. 50 ಆಯ್ತು. 50 ಆದ್ಮೇಲೆ ಸ್ಟಾಪ್ ಮಾಡಕ್ಕೆ ಅಂತ ನಾವು ರೆಡಿ ಮಾಡ್ತಾ ಇದ್ದೋ ಅಷ್ಟು ಹಣ ಇನ್ನೊಂದು 10 ಇಳಿಸ್ತೀನಿ ಅಂತ ಇಳಿಸು ಅಂದಕ್ಕೆ ಇಲ್ಲ, ನಾನು 550 ತನಕ ಅನ್ಕೊಂಡಿದ್ದೆ. ಇವ್ರು ಸಾಕು ಸಾಕು ಅಂತ ಇವ್ರಿಗೆ ಭಯ ಆಗೋಗಿತ್ತು. ಇಳಿಸಿದಷ್ಟು ಒಳ್ಳೇದು. ಅವರೇ ನೀರು ಸಾಕಾಗಷ್ಟು ಬಂತ ಅಂತ ನಿಲ್ಸ್ಬಿಟ್ರೆ ನೀವು ಅವರೇ ನಿಲ್ಸಿದ್ರು. ಅವ್ರು ನಿಲ್ಸ್ಕೊಂಡ್ರೆ ಆಗಲ್ಲ, ಪ್ರೆಜರ್ ಹೊಡಿತು. ಅವ್ರು ನಿಲ್ಸ್ಬಿಡ್ತಾರ ಅವರು. ನಾವು ತೆಗಿ ಅಂತ ಹೇಳಿ ನಾವೇ ಫೋರ್ಸ್ ಮಾಡ್ಬೇಕು ಅವ್ರಿಗೆ. ಖಾಲಿ 500 ಗ್ಯಾಪ್ ಎಲ್ಲಾಯ್ತು ಇದು ಸೆಂಟ್ರ್ ಬಂಡೆ ನೋಡೋದಕ್ಕೆ ನೋಡಿ. ಅದು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನೀರೆಲ್ಲ ಬರ್ತಾ ಇದೆ ಅಲ್ಲಿ? ನೀರು ಬರೋದು ಕಾಣಿಸಲ್ಲ, ನೀರೊಳಗಡೆ ನೀರು ಬರೋದು ಎಲ್ಲಿ ಕಾಣುತ್ತೆ? ಹಂಗೆ ಬಂಡೆ ನೋಡ್ತಾ ಹೋಗ್ಬೇಕು. ಸೈಡಲ್ಲಿ ಬಂಡೆ ಕಾಣಿಸ್ತಿದೆಯಲ್ಲ, ಬಂಡೆ ನೋಡ್ತಾ ಹೋದ್ರೆ ಅಲ್ಲಿ ಇದು ಹೊಡೆದೋಗಿದೆ ಇಷ್ಟು. ಇದು ಖಾಲಿ ಗ್ಯಾಪ್ ಇರ್ಬೋದು. ನೀವು ಡ್ರಿಲ್ ಮಾಡಿದಾಗ ನೀರು ಬರ್ದೇ ಇರ್ಬೋದು. ಇಲ್ಲಿ ಮಳೆಗಾಲಕ್ಕೆ ನೀರು ಬರುತ್ತೆ. ಇಲ್ಲಿ ಇವಾಗ ಅಲ್ಲಿ ಬತ್ತಾಯ್ತಾ ಇಲ್ವ ಅಂತ ಹೆಂಗ್ ಗೊತ್ತಾಯ್ತದ ಅದೇ ನಮ್ಗೆ? ನೀರಿನ ಮೇಲೆ ಇದ್ರೆ ಬರ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಬರ್ಕೊಂಬಿಡಿ ಸರ್ ಒಂದು ಇದ್ರಲ್ಲಿ ಎಷ್ಟು ಇಂಚಿಗೆ ಎಷ್ಟು ಬಂದೈತೆ ಅಂತ. 85 ಒಂದ್ ಕಡೆ ಬರ್ಕೊಟ್ಬಿಡ್ಬೇಕು. ಎಲ್ಲ ಬರ್ಕೊಡ್ತೀವಿ. ನೀರು ಚೆನ್ನಾಗಿದೆ ಅಲ್ವಾ? ನೀರು ಚೆನ್ನಾಗಿದೆ ಬಿಡು. 280 ಅಡಿಯಲ್ಲಿ ಖಾಲಿ ಗ್ಯಾಪ್ ಅಂದ್ರೆ ನೀರು ಸಿಕ್ಕಿರ್ಬೋದು ನಿಮ್ಗೆ ಸ್ವಲ್ಪ. ಅಲ್ಲ, ಇವಾಗ ಖಾಲಿ ನೀನ್ ಹೆಂಗ್ ಹೇಳ್ತೀಯಾ? ನೀರ್ ಬರ್ತಾ ಇರ್ಬೋದಪ್ಪ, ನೀರು ಬರ್ತಾ ಇರ್ಬೋದು, ಸಿಕ್ಕಿರ್ಬೋದು ಸ್ವಲ್ಪ. ಖಾಲಿ ನೀನ್ ಹೆಂಗ್ ಹೇಳ್ಬಿಡ್ತೀಯ ನಮ್ಗೆ? ಇಲ್ಲ, 280 ಅಡಿಲಿ ಬರ್ಲಿಲ್ಲ. ಇವ್ರು ಬಂತು ಇವಾಗ ಅದು ಅವಾಗ ಏನು ಬರ್ಲಿಲ್ಲ. ಅದೇ ಬರೀ ಮಣ್ಣೇನೋ ಬಂತು ಬಾ ಅಂತ. ಬತ್ತಷ್ಟೇ. ಯಾವಾಗ ಬಂದ್ರು ನೀರು ಬಂದೇ ಇರುತ್ತಲ್ಲ. ದೊಡ್ಡ ಗಾಡಿ ಬಂದು ಡ್ರಿಲ್ ಮಾಡಿದ್ರೆ ಹೈ ಪ್ರೆಷರ್ಗೆ ಸ್ವಲ್ಪ ನೀರು ಬಂದ್ರೆ ಮಣ್ಣೆ ಕುಳ್ಕೊಳ್ಳುತ್ತೆ. 1 ಪಾಯಿಂಟ್ ಅಲ್ಲಿ ಬಂದೈತೆ 280ಕ್ಕೆ. ಅದೇ ಅವ್ರು ಹೇಳಿದ್ರಲ್ಲ 300 ಅಡಿಗೆ ಬರುತ್ತೆ ಅಂತ. 280 ಪಾಯಿಂಟ್ ಇದೆ. ಇವಾಗ ನೀರು ಬರ್ತಾ ಇರ್ಬೋದು, ಬರ್ದೇ ಇರ್ಬೋದು. ಪಾಯಿಂಟ್ ಅಂತ ಇದೆ. ಇವಾಗ ಇನ್ನ 450 ಅಡಿ ಬಿಟ್ಟಿಲ್ಲ ನೀವು? ಇನ್ನೂ ಬಿಟ್ಟಿಲ್ಲ, ಹೋಗ್ತಾ ಇದೆ. ಇವರು ಮೇಲ್ಗಡೆ ತೋಟ ಇದೆಯಲ್ಲ, ಬರೀ 300 ಅಡಿ ಅಂತ ಸಕ್ಕತ್ ನೀರಿದೆ. ನೀರಿದೆ.
ಅಂದ್ರೆ ಎಲ್ಲಾ ಬೋರ್ ಹಾಕ್ಸೋರ್ಗು ಎಲ್ರು ಬೋರ್ ನಾವ್ ಹೇಳೋದೇನು ಗೊತ್ತಾ, ಯಾರು ಎಲ್ಲ ಬೇಡ, ಹಾಕ್ಸ್ಕೊಳದ next ಯಾರಿಗೂ ಹಾಕ್ಸ್ಬೇಡಿ ಹಾಕಿರೋದು ಅಂತಾನೆ ಬಂದೈತೆ ಲೇಔಟ್ದೆಯ 4.5 ಎಲ್ಲ ಇಂಚ್ ದುಡ್ಡು ಹಾಕ್ಬಿಟ್ಟು ನಾವು ಅರಿಸ್ಕೊಳ್ಳೋಣ ಅಂತ ಮಾತಾಡಿದ್ವಿ, ಯಾರು ಒಪ್ಲಿಲ್ಲ. ಅಲ್ಲ ಇವಾಗ ಬರೋರ್ಗೆ ಯಾರಿಗೂ ಹಾಕಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಅಲ್ಲಿಗೆ ನಾವು ಅವಕಾಶ ಕೊಡಲ್ಲ ಅಂದ್ರೆ ನೀನೇ ಅದು. ನಾವ್ ಹಂಗೆ ಅಂದ್ರೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಇವಾಗ ನಾವ್ ಹೇಳೋದಿಲ್ಲ, ಎಲ್ಲ ಹಾಕೋಣ, ಬೋರ್ ಇರ್ಲಿ ಇರೋ ಬೋರ್ ಇರ್ಲಿ, ಎಲ್ಲಾರು ದುಡ್ಡು ಹಾಕ್ಬಿಟ್ಟು ಎಲ್ಲಾರು ತಿರ್ಗಾ ಅದಿಸ್ಕೊಳ್ಳೋಣ. ಅಂದ್ರೆ ಅವಾಗ ಏನಾಗುತ್ತೆ ಗೊತ್ತಣ್ಣ, ಕಟ್ಟೋರ್ ಕಟ್ತಾರೆ, ನಾನ್ ಕಟ್ಟಲ್ಲಪ್ಪ ನಂಗೆ ಇವಾಗ್ಲೇ ಬೇಡ ಅನ್ನೋಂತ ಇರ್ತಾರ, ಅವಾಗ ನಾನೇ ದುಡ್ಡು ಅವಾಗ ಏನ್ ಮಾಡ್ಬೇಕಂತ, ನಾವು ಕಟ್ಟಿರೋ ದುಡ್ಡು ಹಾಕ ಮಡಿಕೊಂಬೇಕು, ಬಿಲ್ ಮಡಿಕೊಂಬೇಕು. ನೋಡ್ರಪ್ಪ ನಿಮ್ಗೆ ಬೇಕಾ ತಗೊಳ್ಳಿ, ಇಷ್ಟು ದುಡ್ಡು ಕೊಡಿ ತಗೊಳ್ಳಿ ಅಲ್ವಾ, ಎಲ್ಲ ಬಿಟ್ಟಾಕಿ. ಲೇಔಟ್ ಬೋರ್ ಒಂದಕ್ಕೆ 3 ಅಷ್ಟು ಖರ್ಚಾಗುತ್ತೆ. ಆಲ್ರೆಡಿ ಹಾಕಿದ್ದಾರೆ, ನೀರೆಲ್ಲ ಚೆನ್ನಾಗೇ ಬಂದಿದೆ. ಬೋರ್ ಹಾಕ್ಸ್ಕೊಬೇಕು, ಕರೆಂಟ್ ನೀರ್ ತಗೊಬೇಕು, ಪೈಪ್ ಅದಿಸ್ಕೋಬೇಕು, ಹೆವಿ ಕರೆಂಟ್ ತಗೋಬೇಕು, ಹೆವಿ ಮೋಟರ್ ತಗೋಬೇಕು. ಅದಕ್ಕೆಲ್ಲ ಅದೇ ಒಂದ್ 2 ಲಕ್ಷ ರೂಪಾಯಿ ಆಗುತ್ತೆ. ಒಬ್ಬೊಬ್ರು 10,000 ರೂಪಾಯಿ ಹಾಕಿದ್ರೆ ಎಲ್ಲ ಬೇಜ್ ಜನ ಆಯ್ತದ. ಇಲ್ಲಿ 68 ಸೈಟ್ ಇದೆ ಅಲ್ವಾ, ಎಲ್ಲರ ಹತ್ರನೂ ಅಟ್ಲೀಸ್ಟ್ 5,000 ಕಲೆಕ್ಟ್ ಮಾಡಿದ್ರು ಆಗುತ್ತೆ. ಅದ ಹೆಂಗಿದೆ, ಎಲ್ಲರೂ ಕೊರ್ದಿ ಭೂಮಿ ಹಾಳು ಮಾಡೋದು ಹೆಂಗಿದೆ. ನಮಗೆ ಎಷ್ಟು ಪ್ರಾಬ್ಲಮ್ ಅಡಿ ಹೋಗೈತೆ ಬೈ? ಹೋಗಿರ್ಬೋದು 300-350 ಗಂಟೆ. ಇದೆಲ್ಲ ನೀರೇ ಅಲ್ಲ, ಎಲ್ಲ ನೀರು 200 ಅಡಿಯಿಂದ ಸ್ಟಾರ್ಟ್ ಆಗಿದೆ. ಅಂದ್ರೆ 200 ಅಡಿ ಅದು ನಿಂತಿರೋ ನೀರಲ್ಲ ಬೈ, ಅದು ಸ್ಟಾಕ್ ವಾಟರ್ ಅದು. ಅಂದ್ರೆ ಸ್ಟೋರೇಜ್ ವಾಟರ್ ಬರುತ್ತಂತಲ್ಲ. ಅದೇ ಇವಾಗ ನಿಂತಿರೋದೇ ಸ್ಟೋರೇಜ್ ವಾಟರ್. ಬೈ ಅದು ಹಂಗೆ ತುಂಬ್ತಾ ಇನ್ನೂ ಜಾಸ್ತಿ ಆಯ್ತದಾ? ಜಾಸ್ತಿ ಆಗಲ್ಲ. ಮತ್ ಯಾಕೆ ಜಾಸ್ತಿ ಆಗಲ್ಲ? ಅದ್ರಲ್ಲಿ ಬಿದ್ದಿದ್ ನೀರೆಲ್ಲ ಅಲ್ಲೇ ಹೋಗ್ಬೇಕು ತಾನೆ? ಅದು ಬೇರೆ ಹರ್ಕೊಂಡು ಹೋಗ್ತಾ ಹೋಗ್ತಾರೆ, ಸೆಲೆ ಇರುತ್ತೆ, ಇರುತ್ತಲ್ಲ, point. ಬೇರೆ ಸ್ಥಳಕ್ಕೆ ಎಳಿತಾ ಇರ್ತಾರೆ. ಇವಾಗ ಒಂದು ಕಟ್ಟಡ ಕಟ್ಬಿಟ್ಟು ಡ್ಯಾಮ್ ಅಲ್ಲಿ ನಿಲ್ಸಿರ್ತಾರೆ, ಬಿಟ್ಟಾಗಿ ಅಂದ್ರೆ ಸ್ಟೋರೇಜ್ ವಾಟರ್ ಅಂದ್ರೆ ಡ್ರಾಪ್ ಬೀಳ್ತಾ ಇರುತ್ತಾ? ಬೀಳ್ತಾ ಇರಲ್ಲ, ನೀರ್ ಒಳಗಡೆನೆ ಉಕ್ತಾ ಇರುತ್ತೆ. ಇದು ಉಕ್ಕಿ ಇಷ್ಟ ಮೇಲೆ ಬಂದಿರೋದು ನಿಮಗೆ ಸಿಕ್ಕಿರೋದು 450 ಅಡಿಯಲ್ಲಿ. 200 ಅಡಿ ಗಂಟೆ ಉಕ್ಕಿ 200 ಅಡಿ ಗಂಟ ನೀರ್ ಬಂದಿರೋದು ಮೇಕೆ. ಅಂದ್ರೆ ಏನಪ್ಪ ಅಂದ್ರೆ ನೀರ್ ಎತ್ಕೊಂಡಾಗ ಆ ಟೈಮ್ ಕೆಳಗೆ ಹೋಯ್ತದೆ, ಮತ್ತೆ ತುಂಬ್ಕತ್ತದೆ, ಹಂಗೆ ಅದು ಖಾಲಿ ಆದಾಗ ಮಳೆ ಬಂದಾಗ ಕೆರೆ ತುಂಬ್ಕತ್ತದಲ್ಲ ಹಂಗೆ. ಇದನ್ನು ಮಳೆ ಬಂದ್ರೆ ತುಂಬಿಕೊಳ್ಳುತ್ತೆ, ನಾವು ಹಾರ್ವೆಸ್ಟಿಂಗ್ ಮಾಡಿಸ್ಬೇಕಷ್ಟೇ. ಇವ್ರು ಮಾಡ್ಸಿದಾರಂತಲ್ಲ ಮಳೆ ನೀರು ಇದಾಗಿದೆ. ಬಟ್ ತಾರ್ ಹಾಕಿದ್ರೆ ಹೋಗಲ್ಲ. ಅಲ್ಲ ರೋಡಲ್ಲೆಲ್ಲ ಮಾಡ್ಸೋ ಸೈಟಲ್ಲಿ ಸೈಟಲ್ಲೇನೆ, ಬಟ್ ಅದೇ ರೋಡಿಗೂನು ಇದ್ ಮಾಡ್ಕೊಂಡ್ರೆ ಅದು ಹೆಂಗೆ ಮಾಡ್ಸೋದು, ಮೇಲ್ಗಡೆ ಪೈಪ್ ಕೊಟ್ಟು ಬೋರ್ ಅಡಿಗೆ ಅಷ್ಟೇ ಪಕ್ಕದಲ್ಲೇ. ಇವಾಗ ಅದ್ ಮಾಡಿಸಿರ್ತಾರಲ್ಲ ಬೋರ್ದು, ಅದ್ರ ಪಕ್ಕದಲ್ಲೆಲ್ಲ ಒಂದು ಪೈಪ್ ತರ ಇದ್ ಮಾಡ್ಬಿಟ್ಟು ಮಾಡ್ತಾರ ಅಷ್ಟೇ. ಅಲ್ಲಿ ಮಾತ್ರ ಒಳಕ್ ಕೇಸಿಂಗ್ ಒಳಕ್ ಬಿಡಂಗಿಲ್ಲ. ಹೆಂಗ್ ಹಾಕ್ತಾರೆ, 6 ರಿಂಗ್ ಹಾಕಿದ್ದಾರೆ. ಅಂದ್ರೆ ಇವಾಗ ನಮ್ದು ಸಂಪು ಬಂದ್ಬಿಡುತ್ತಲ್ಲ ಅಲ್ಲೇನೆ. ಸಂಪ್ ಪಕ್ಕದಲ್ಲಿ ಬರುತ್ತೆ, ನಮ್ದು ಸಂಪ್ ಒಳಗಡೆನೆ ಬರುತ್ತೆ. ಅದೇ ಮನೆ ಒಳಗೇನೆ. ಸಂಪ್ ಒಳಗೆ ಬೋರ್ ಬರುತ್ತಾ ನಿಮ್ದು? ಹೌದು. ನಾ ಅದ್ರ ಮೇಲೆ ಪ್ಲಾಸ್ಟಿಕ್ದು ಕೇಸ್ ಹಾಕ್ಸ್ಕೊಂತಿದ್ದೀರಾ? ಓಕೆ. ನಿಮ್ಮ ಇದ್ರಲ್ಲಿ ಮಡಗಿದೀವಿ ಅದನ್ನ. ನೀವು ಪ್ಲಾಸ್ಟಿಕ್ ಕೇಸ್ ಹಾಕ್ಸಿಲ್ವಾ? ಯಾವ್ದಕ್ಕೆ ಹಾಕ್ಸಿದ್ದಾರೆ? ಔಟರ್ ಕೇಸ್ ಹಾಕ್ಸಿದ್ದಾರೆ. ನಾವು ಇದು ಚೆಕ್ ಮಾಡಕ್ಕೆ ಆಯ್ತಲ್ಲ ಆಗಿಲ್ಲ, ಕ್ಲೋಸ್ ಆಯ್ತು ಬೋರ್. ನೀರು ನೋಡು, ಅದು ಬರ್ತಾ ಇರೋದು ನೀರು. ಅದು ಡ್ರಿಲ್ ಮಾಡಿಲ್ಲ ಅನ್ಸುತ್ತಾನೆ ಅವರು. ಅದು ಆಗಲ್ಲ ಅಂದ್ರು. ಬೈ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಇರ್ಬೇಕಲ್ಲ, ಅದೇನಾಯ್ತು? 454ಕ್ಕೆ ಇದ್ ಮಾಡಿದ್ರು ಅವರು. ಇದು ಎಂಟು. ನೀರೇ ಅದು. ಅದೇ ನೀರು ಬರ್ತಾ ಇರೋದು, ಹೋಗ್ತಾ ಇರೋದ್ರಲ್ಲಿ. ಅವ್ರು ಬರ್ಕೊಟ್ಲಿಲ್ವಾ ಅಣ್ಣ? ಅವರು ಬೋರ್ ತೆಗಿವಾಗ ಅವ್ರು ಬರ್ಕೊಡ್ತಾರಲ್ವಾ ಬೈ? ಅವ್ರು ಇಷ್ಟ ಅಡಿಗೆ ಬಂದೈತೆ ಅಂತ ಏನು ಬರ್ಕೊಡ್ಲಿಲ್ವಾ ಅವರು? ನಮಗೆ ಹೇಳಿದ್ರು 454 ಅಡಿಗೆ ಬಂದಿದೆ, 22 ಇದು ಬಿಟ್ಟಿದ್ರು ಅವರು. ಅಲ್ಲ ಅಂದ್ರೆ ಇಷ್ಟೇ ಅಡಿಗೆ ಬಂದೈತೆ ಅಂತ ಏನು ಬರ್ಕೊಡ್ಲಿಲ್ಲ ಅವರು? ಅದು ನಾವು ಪಾಯಿಂಟ್ ಚೆಕ್ ಮಾಡಿದ್ವಲ್ಲ, ಅವ್ರು ಬರ್ಕೊಟ್ಟಿದ್ರು. ಅವರೆಲ್ಲ ಬೋರ್ ಹಾಕುವಾಗ ಇಷ್ಟಿಷ್ಟಕ್ಕೆ ಬಂದೈತೆ, ಇಷ್ಟಿಷ್ಟಕ್ಕೆ ಇದಾಗೈತೆ ಅಂತ ಬರ್ಕೊಡ್ತಾರಲ್ವಾ ಬೈ ಅವರು? ನಮ್ಗೆ ಬರ್ಕೊಟ್ರು ಅವರು. ಇವರು ತಮಿಳಿಯನ್ಸ್ ಹುಡುಗ, ಏನು
ಎಷ್ಟಡಿ ಸರ್ ಟೋಟಲ್ ಹೋಗಿರೋದು ಇದು? ಎಷ್ಟಡಿ ಬೈ ಟೋಟಲ್? 454. ಒಬ್ಬೊಬ್ರು 1000 ಅಡಿವರೆಗೂ ತೆಗಿಸ್ತಾರೆ ಏರಿಯಾ ಮೇಲೆ. ನಾವು ತವರಕೆರೆಲ್ಲ ಒಬ್ರು ಮನೇಲಿದ್ದು ಎಷ್ಟಡಿ ಇದೆ 1000 ಅಡಿ. ಮತ್ತೆ ಅವ್ರದ್ದು ಸ್ಟೋರೇಜ್ ವಾಟರ್ ಡ್ರಾಪ್ ಬೀಳುತ್ತೆ ಅವ್ರ ನೀರು, ಅವ್ರ ಮನೆಗಷ್ಟೇ ನೀರು. ಅವ್ರು ಪಾಪ ದೇವ್ರನ್ನ ಬೇಡ್ಕೊಂಡು ಬರೀ ಬೋರ್ ತಗ್ಸಕ್ಕೆ ಹಾಗೆ 3 ವರ್ಷದಿಂದನೇ 1.25 ಲಕ್ಷ ಬರೀ ಬೋರ್ ತಗ್ಸಕ್ಕೆ. ಎಷ್ಟು ಇಂಚ್ ನೀರು ಸಿಕ್ಕಿದೆ ಅಂತ ಹೇಳಿದ್ರು ಅವರು? ಯಾರು ಡ್ರಿಲ್ ಮಾಡಿದವರು? ಅವ್ರೇನು ಹೇಳಿಲ್ಲ ಅದನ್ನೆಲ್ಲ. ನಾವು ಇನ್ನೂ 10 ಅಡಿ ಇಳಿಸುವಂದು. ಒಟ್ನಲ್ಲಿ ಬಂಡೆ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಅಂದ್ರೆ ಅದು ಚೇಂಜ್ ಆದ್ರೆ ಕಮ್ಮಿ ನೀರು ಸಿಕ್ಕಿದೆ. ಅವ್ನ್ ಪ್ರೆಷರ್ ಬಂತು ಅಂತ ಹೇಳದ್ನಲ್ಲ, ತುಂಬಾ ಪ್ರೆಷರ್ ಇದೆ. ಸರ್ ಅವ್ರನ್ನೇ ಕೇಳಿ ಸರ್, ಗೊತ್ತಾಗುತ್ತೆ. ಏರ್ ಕೊಟ್ಟಾಗ ಅವ್ರು ಬರ್ಕೊಂಡಿರ್ತಾರೆ ಒಂದ್ ಕಡೆ. ಇವಾಗ ನಿಮ್ಗೆ ಏರ್ ಕೊಟ್ಟಾಗ ಮಾತ್ರ ಪ್ರೆಷರ್ ಬಂದ್ರೆ ಡ್ರಿಲ್ ಮಾಡುವಾಗ ನೀರು ಹರ್ಕೊಂಡು ಹೋಗ್ತಾರೆ. ಡ್ರಿಲ್ ಮಾಡ್ಬೇಕಾದ್ರೆ ಅರಿತು. ಡ್ರಿಲ್ ಮಾಡುವಾಗ ಅಂದ್ರೆ ನೀರು ಫೋರ್ಸ್ ಆಗಿ ಎದಳಲ್ಲ. ಮಾಮೂಲಿ ನಿಮ್ಗಾದ್ರೆ ಅವೆಲ್ಲ ಗೊತ್ತಿರುತ್ತೆ, ನಮ್ಗೆ ಏನ್ ಗೊತ್ತಿರುತ್ತೆ? ತುಂಬಾ ಡ್ರಿಲ್ ಮಾಡಿದಾಗ ನೀರ್ ಬರ್ಲಿಲ್ಲ, ನಾವು ಆಮೇಲೆ ಪ್ರೆಷರ್ ಕೊಟ್ಮೇಲೆ ನೀರು ಅಲ್ಲ, ನಿಮ್ಗಾದ್ರೆ ಅದೇನು ಎತ್ತ ಗೊತ್ತಿರ್ತದೆ, ನಮ್ಗೇನ್ ಗೊತ್ತಿರ್ತದೆ? ಅವ್ನ್ ಬೋರ್ ಆಗ್ತಾವ್ರೆ ನೀರು ಬರ್ತದೆ ಅಷ್ಟೇ ಗೊತ್ತಿರುತ್ತೆ ನಮ್ಗೆ. ಇಲ್ಲ, ಅವಾಗ ಮಾತ್ರ ಸ್ವಲ್ಪನೇ ನೀರ್ ಬಂದಿದ್ದು ನಮ್ಗೆ, ಅವಾಗ ಪ್ರೆಷರ್ ಗೊತ್ತಿರುತ್ತೆ. ಬರ್ಲಿಲ್ಲ. ನಮ್ಗೆ ಏನ್ ಗೊತ್ತು? ಅವ್ನ ಹಾಕ್ದ ನಾವ್ ಹಾಕ್ಸ್ಕೊಂಡ್ವಿ. ಬಾಟಮ್ ನಲ್ಲೇ ಅಣ್ಣ ಇರೋದು. ಅದಾದ್ಮೇಲೆ 1 ಅಡಿನೂ ಡ್ರಿಲ್ ಆಗಿಲ್ಲ ನಿಮ್ಗೆ. ಇಲ್ಲೇ ಕಾಣಿಸ್ತಾ ಇದೆ, ಗೊತ್ತಾಯ್ತು. ಇಲ್ಲೇ ಕಾಣಿಸ್ತಾ ಇದೆ, ಅಲ್ಲೇ ಕ್ಲೋಸ್ ಆಗಿದೆ ಅಷ್ಟೇ. ಅಂದ್ರೆ ಅದು ಬಂದಾದ್ಮೇಲೆ ಮುಂದಕ್ಕೆ ಹೋಗೇ ಇಲ್ಲ. 10 ಅಡಿನೂ ಹೋಗಿಲ್ಲ.